ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ಇದೆಂಥ ದುಸ್ಥಿತಿ ಬಂದಿದೆ. ಬಡವರ ಹೊಟ್ಟೆ ತಣಿಸಲು ಮಾಡಿದ್ದ ಯೋಜನೆ ಬಗ್ಗೆ ಯಾಕಿಷ್ಟು ತಾತ್ಸಾರ? ಬಡವರ ಹೊಟ್ಟೆ ತಣಿಸಲು ಮಾಡಿದ್ದ ಯೋಜನೆ ಬಗ್ಗೆ ಯಾಕಿಷ್ಟು ತಾತ್ಸಾರ? ಬಡವರ ಸಂಜೀವಿನಿಯಾಗಿದ್ದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸಮಸ್ಯೆ ಹೆಚ್ಚಾಗಿದೆ. ವಸಂತನಗರದ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟದ ಕೊರತೆ ಉಂಟಾಗಿದೆ. ದಿನಕ್ಕೆ 650 ಪ್ಲೇಟ್ ಬೇಕು. ಸರಬರಾಜು ಆಗ್ತಾ ಇರುವುದೇ ಕೇವಲ 350 ಪ್ಲೇಟ್. ಬೆಳಗ್ಗೆ 9 ಗಂಟೆಗೂ ಮುನ್ನವೇ ತಿಂಡಿ ಸಂಪೂರ್ಣ ಖಾಲಿ ಆಗ್ತಾ ಇದೆ. ಆಫೀಸ್ಗೆ ಹೋಗುವ ಜನರು ತಿಂಡಿ ಸಿಗದೆ ಹಸಿವಿನಿಂದ ವಾಪಸ್ ಆಗ್ತಾ ಇರುವಂತದ್ದು. ಊಟ ಸಾಲುತ್ತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಕ್ಯಾಂಟೀನ್ ವ್ಯವಸ್ಥೆಯ ಮೇಲಿನ ವಿಶ್ವಾಸ ಕುಸಿತದಿಂದ ಆತಂಕ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಿಂಗಳಿಗೊಮ್ಮೆಯಾದ್ರೂ ಅಧಿಕಾರಿಗಳು ಬಂದು ಪರಿಶೀಲಿಸಲಿ ಅಂತ ಒತ್ತಾಯಿಸಿದ್ದಾರೆ. ಇದೀಗ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಇದೆಂಥ ದುಸ್ಥಿತಿ ಬಂದಿದೆ ಅಂತ ಬಡವರ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ಜಾರಿಗೆ ತಂದಿದ್ರು. ಬಡವರ ಸಂಜೀವನಿಯಾಗಿತ್ತು ಇಂದಿರಾ ಕ್ಯಾಂಟೀನ್. ಈಗ ಅಲ್ಲಿಯೇ ಸಮಸ್ಯೆಗಳು ಹೆಚ್ಚಾಗಿರುವಂಥದ್ದು. ಸಾರ್ವಜನಿಕರಿಗಾಗಿ ಬಡವರಿಗಾಗಿ ಅಂತ ಹೇಳಿನೇ ಇಂದಿರಾ ಕ್ಯಾಂಟೀನ್ ಅನ್ನ ಆರಂಭ ಮಾಡಲಾಗುತ್ತೆ. ಆದರೆ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರವಾಗಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟದ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಏರುಪೇರು ಆಗ್ತಾ ಇದೆ ಅಂತ ಹೇಳಿ. ಯಾಕೆಂತಂದ್ರೆ ಸುಮಾರು ಏನಿಲ್ಲ ಅಂತಂದ್ರೂ ಪ್ರತಿನಿತ್ಯ ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಸಾಕಷ್ಟು ಜನ ಮಧ್ಯಾಹ್ನದ ಹೊತ್ತು ಸಹ ಊಟಕ್ಕೆ ಬರ್ತಾರೆ. ಆದರೆ ಸದ್ಯಕ್ಕೆ ಊಟದ ವ್ಯವಸ್ಥೆಯಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನುವಂತಹದ್ದು ಕೇಳಿ ಬರ್ತಾ ಇರುವಂಥದ್ದು. ಇದೀಗ ತಾವು ಗಮನಿಸ್ತಾ ಇರ್ಬೋದು, ಇದು ಇಂದಿರಾ ಕ್ಯಾಂಟೀನ್ ಅಂದ್ರೆ ವಸಂತ ನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ನಮ್ಮ ಭಾಗದಲ್ಲಿ ನಾನಿದ್ದೇನೆ. ತಾವು ಗಮನಿಸ್ತಾ ಇರ್ಬೋದು, ಈಗ ಮಧ್ಯಾಹ್ನದ ಟೈಮಿಗೆ ಊಟಕ್ಕೆ ಬರುವಂತವರು ಸಾಕಷ್ಟು ಜನರು ಊಟಕ್ಕೆ ಬರ್ತಾರೆ. ಸೊ ಅದೇ ರೀತಿಯಲ್ಲಿ ಜನರು ಈಗ ಊಟಕ್ಕೆ ಬಂದಿರುವಂತಹದ್ದು ಒಟ್ಟಾರೆಯಾಗಿ ತಾವು ಗಮನಿಸ್ತಾ ಇರ್ಬೋದು. ಆದರೆ ಪ್ರತಿನಿತ್ಯ ಊಟದ ವ್ಯವಸ್ಥೆಯಲ್ಲಿ ಒಂದಷ್ಟರ ಮಟ್ಟಿಗೆ ಅಂದ್ರೆ ಬೆಳಿಗ್ಗೆ ಒಂದು 100 ಪ್ಲೇಟ್ ಕೊಡುವಂತ ಜಾಗದಲ್ಲಿ ಈಗ ತುಂಬಾನೇ ಕಡಿಮೆ ಬರ್ತಾ ಇದೆ. ಅಂದ್ರೆ ಸಂಪೂರ್ಣವಾಗಿ ಜನರಿಗೆ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಬಂದಿರುವಂತಹದ್ದು. ಯಾಕೆಂತಂದ್ರೆ ವಸಂತ ನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ತಾವು ಗಮನಿಸ್ತಾ ಇರ್ಬೋದು, ತಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಬೆಳಿಗ್ಗೆಯಿಂದಲೇ ಜನರು ಬರ್ತಾರೆ, ಬೆಳಗಿನ ಉಪಹಾರ ಮಾಡ್ತಾರೆ, ಮಧ್ಯಾಹ್ನದ ಊಟಕ್ಕೆ ಬರ್ತಾರೆ. ಮತ್ತು ಅದೇ ರೀತಿಯಾಗಿ ಸಂಜೆಯೂ ಸಹ, ರಾತ್ರಿಯೂ ಸಹ ಊಟವನ್ನು ಇಲ್ಲಿ ಮಾಡುವುದಕ್ಕೆ ಮುಂದಾಗ್ತಾರೆ ಅಂತ ಹೇಳಿ. ಆದರೆ ಊಟದ ಈಗ ಸಂಪೂರ್ಣವಾಗಿ ಕಡಿಮೆ ಬೀಳ್ತಾ ಇದೆ, ಜನರಿಗೆ ಪೂರೈಕೆಯಲ್ಲಿ ಕಡಿಮೆ ಆಗ್ತಾ ಇದೆ. ಆದರೆ ಅಷ್ಟೊಂದು ಪ್ಲೇಟ್ಸ್ಗಳನ್ನು ಕಳಿಸ್ಬೇಕಾಗಿತ್ತು, ಕಳಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ದೊರೀತಾ ಇರುವಂಥದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಸೊ ಯಾವ ರೀತಿಯಾಗಿ ಜನರು ಬಂದಿದ್ದಾರೆ, ಮಧ್ಯಾಹ್ನದ ಊಟವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹದ್ದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಆದರೆ ಸಂಪೂರ್ಣವಾಗಿ ತುಂಬ ಜನರಿಗೆ ಏನಿಲ್ಲ ಅಂದ್ರೆ ಒಂದು 150ರಿಂದ 100 ಜನಕ್ಕಾದ್ರೂ ಸಿಗಬೇಕು. ಸದ್ಯಕ್ಕೆ ಅಷ್ಟು ಸಿಗ್ತಾ ಇಲ್ಲ ಅನ್ನುವಂತಹದ್ದನ್ನ ಕೇಳಿ ಬರ್ತಾ ಇರುವಂತಹ ಮಾಹಿತಿ. ಹಾಗಾದ್ರೆ ಇಲ್ಲಿರುವಂತಹ ವರ್ಕರ್ಸ್ಗಳನ್ನೇ ಕೇಳೋಣ, ಇಲ್ಲಿರುವಂತಹ ಸಿಬ್ಬಂದಿಗಳನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ, ಅವರನ್ನ ಕೇಳ್ತಾ ಹೋಗ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಮ್ಯಾಮ್ 1 ನಿಮಿಷ ಬನ್ನಿ. ಸೊ ಈಗ ಸದ್ಯಕ್ಕೆ ನಮಗೆ ಮಾಹಿತಿ ಬಂದಿದೆ, ಇಲ್ಲಿ ಸಂಪೂರ್ಣವಾಗಿ ಪ್ಲೇಟ್ಸ್ಗಳನ್ನು ನೀಡ್ತಾ ಇಲ್ಲ, ಸಂಪೂರ್ಣವಾಗಿ ಬಂದವ್ರಿಗೆಲ್ರಿಗೂ ಊಟಕ್ಕೆ ಸಿಗ್ತಾ ಇಲ್ಲ ಅಂತೇಳಿ. ಬೆಳಗಿನ ಟಿಫನ್ನಲ್ಲಿ ಕಡಿಮೆ ಬೀಳ್ತಿದ್ಯಾ, ಹೆಂಗೆ ಜನರು ರಿಟರ್ನ್ ಹೋಗ್ತಾ ಇದ್ದಾರಾ, ಹೇಗೆ? ಈಗ ಖಾಲಿ ಆಗ್ತಾ ಇದೆ. ಸೊ ಆಲ್ರೆಡಿ ವಿ ಆರ್ ಇನ್ಫಾರ್ಮ್ ಟು ಆಫೀಸ್ ಮೇಡಮ್. ಸೊ ಇನ್ಫಾರ್ಮ್ ಮಾಡಿದ್ದೀವಿ. ಸೊ ಅವ್ರು ಇಂಗ್ಲೆಂಡ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ದಿನದಿಂದ ನಿಮ್ಗೆ ಮಾಹಿತಿ ಬಂದಿದೆ? ಸೊ ಬಿಫೋರ್ 1 ವೀಕ್ ಖಾಲಿ ಆಗ್ತಾ ಇದ್ದು, 1 ವೀಕ್. ನಮಗೆ ತುಂಬ ಜನರು ಹೇಳ್ತಾ ಇದ್ದಾರೆ ಬೆಳಗ್ಗೆ ಟಿಫನ್ನಲ್ಲೂ ಇದೇ ಸಮಸ್ಯೆ ಆಗ್ತಿದೆ, ಮಧ್ಯಾಹ್ನ ಊಟದಲ್ಲೂ ಇದೇ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಸೊ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ನೀವೇನಾದರೂ ಹೇಳಿದ್ದೀರಾ ಅವರಿಗೆ? ಇನ್ಫಾರ್ಮ್ ಮಾಡಿದ್ದೀವಿ ಮೇಡಮ್, ಅವ್ರಿಗೆ ಆಫೀಸಲ್ಲಿ ಇನ್ಫಾರ್ಮ್ ಮಾಡಿದ್ದೀವಿ. ಸ್ವಲ್ಪ ಇಂಗ್ಲೆಂಡ್ ಜಾಸ್ತಿ ಮಾಡೋದಕ್ಕೆ ಹೇಳಿದ್ದೀವಿ. ಸೊ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಆಸ್ ಎ ಪ್ರಕಾರ ನಮಗೆ ಇಂಗ್ಲೆಂಡ್ಗೆ ಬರ್ತದೆ, ಬಟ್ ಮಾಡಿಲ್ಲ, ಬರುತ್ತೆ ಅಂತ. ನಿಮ್ಮಲ್ಲಿ ಊಟ ಕೇಳ್ಕೊಂಡು ಜನ ಬರ್ತಾರೆ ಅಲ್ವಾ, ಅವರಿಗೆ ನೀವು ಇಲ್ಲ ಅಂತಾನೆ ಹೇಳಿ ಕಳಿಸ್ತಿದ್ದೀರಾ? ಈಗ ಆ ಟೈಮ್ನಲ್ಲಿ ಖಾಲಿ ಆದರೆ ಖಾಲಿ ಅಂತ ಹೇಳ್ತೀವಿ ಮೇಡಮ್, ಖಾಲಿ ಆದರೆ ಖಾಲಿ ಮಾಡ್ತೀವಿ, ಇದ್ರೆ ಕೊಟ್ಬಿಡ್ತೀವಿ ಮೇಡಮ್. ನೋಡೋದಲ್ಲ, ಒಟ್ಟಾರೆಯಾಗಿ ಸುಮಾರು 1 ವಾರದಿಂದ ಸಹ ಕಡಿಮೆ ಬೀಳ್ತಾ ಇದೆ ಜನರಿಗೆ ಅನ್ನುವಂಥದ್ದು ಮಾಹಿತಿ ಇತ್ತು. ಸೊ ಅದೇ ಪ್ರಕಾರವಾಗಿ ಇಲ್ಲಿರುವಂಥ ಸ್ಥಳೀಯರು ಸಹ ಮಾತಾಡ್ಸೋಕೆ ಹೋದ್ರೆ ಭಯ ಪಡ್ತಾ ಇದ್ದಾರೆ. ನಾವು ದಿನನಿತ್ಯ ಇಲ್ಲಿ ಊಟಕ್ಕೆ ಬರ್ತೀವಿ, ನಮಗೇನಾದರೂ ಸಮಸ್ಯೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಭಯ ಪಡ್ತಾ ಇದ್ದಾರೆ. ಬಟ್ ಒಟ್ಟಾರೆಯಾಗಿ ಏನು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಜನಸಾಮಾನ್ಯರಿಗೋಸ್ಕರ ಅಂತ ಸಿಗಬೇಕಾಗಿತ್ತು, ಅದು ಸಿಗ್ತಾ ಇಲ್ಲ. ಅಂದರೆ ಒಂದು 50 ಪ್ಲೇಟ್ಗಿಂತ ಜಾಸ್ತಿ ಸಿಗಬೇಕು ಅನ್ನುವಂಥದ್ದು ಇರುತ್ತೆ, ಆದರೆ ಅದು ಸಿಗ್ತಾ ಇಲ್ಲ. ಸಾಕಷ್ಟು ಜನರು ಬರ್ತಾರೆ. ಸೊ ಜನ ಜಾಸ್ತಿ ಆದಂಗೆ ಅವ್ರು ನೀಡುವಂಥ ಪೂರೈಕೆಗಳು
ಕಡಿಮೆ ಆಗ್ತಾ ಇದ್ದಾವೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ವಸಂತ ನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ಇರುವಂತಹ ಜನರಿಗೆ ಊಟದ ವ್ಯವಸ್ಥೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಮಾತನಾಡಿಸಿ ಇಲ್ಲಿ ಸರಿ ಹೋಗಿಸುವಂತ ಕೆಲಸವನ್ನ ನಾವು ಮಾಡ್ತಾ ಹೋಗ್ತೀವಿ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.